ಸರ್ ನಮಸ್ಕಾರ. ಇಲ್ಲಿ ಬಾಸ್ ಬಾಲರಾಜ್ ಅನ್ನೋರು ಇದ್ದಾರಾ? ಅವ್ರು ಹೋದ್ರು. ಹೌದಾ? ಏನಾಗಿತ್ತು? ತಲೆ ಕೆಟ್ಟಿತ್ತು. ಎಷ್ಟು ದಿನ ಆಯ್ತು? 13ನೇ ದಿನ ಇವತ್ತಿಗೆ ಸುಡುಗಾಡು. ಇನ್ನೂ ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ದು? ಕೇಳಿದ್ರೆ ಹೇಳಿ, ಅವರೇ ಬಂದು ಉತ್ತರ ಕೊಡ್ತಾರೆ. ಮಿಸ್ಟರ್ ಗುರುರಾಜ್, ಬನ್ನಿ 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 ಬನ್ನಿ. ಏನ್ ಸರ್ ಇದು ಅನ್ಯಾಯ? ಯಾಕೆ, ಏನಾಯ್ತು? ನೀವು ಸತ್ಯ ಹೋದ್ರಿ ಅಂತ ಇವರು ಎಲ್ಲರೂ ಹೇಳ್ತಾ ಇದ್ದಾರೆ. ವಾಟ್? ನಾನು ಸತ್ತೋಗಿದ್ದೀನಿ ಅಂತನಾ? ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ದೆವ್ವದ ಹಾಗೆ. ಸರ್, ನೀವು ದೆವ್ವ ಆಗ್ಬೇಕಾದ್ರೆ ನೀವು ಸಾಯ್ಲೇಬೇಕಲ್ವಾ? ಪಾಂಡು, ನಿಮಗೆ ಎಲ್ಲರ ಎದುರಿಗೆ ಶಟಪ್ ಅಂತ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ. ಅದೇನು ಆಗ್ಬಹುದು ಸರ್. ಹೋಗ್ಲಿ ಬಿಡಿಪ್ಪ, ಇವರೆಲ್ಲ ಹಾಗೆ ಜೋಕ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಜೋಕ್ ಮಾಡೋದಕ್ಕೆ ಐ ಫೀಲ್ ಸಾರಿ. ಡೋಂಟ್ ಬಾದರ್. ನಿಮ್ಮ ಚೆಕ್ ರೆಡಿ ಆಗಿದೆ, ತೆಗೆದುಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಏನ್ರಿ ಇದು ನಾನ್ಸೆನ್ಸ್? ನನ್ನ ಬಗ್ಗೆ ಯಾರೋ ಎನ್ಕ್ವೈರಿ ಮಾಡಕ್ ಬಂತು ಅಂದ್ರೆ ಅವ್ರ ಹತ್ರ ಸುಳ್ಳು ಹೇಳ್ತೀರಾ? ಏನ್ರಿ ಗಾಬರಿ? ಕ್ವಶನ್ ಏನ್ರಿ ಇದು? ಮಿಸ್ಟರ್ ಬಾಲರಾಜ್, ಇದು ಎನ್ಕ್ವೈರಿ ಕೌಂಟರ್ ಅಲ್ಲ, ಸೋಡುಗಾಡು. ಸರ್, ನಾನು ಕಂಪ್ಯೂಟರ್ ಆಪರೇಟರ್. ಎಂಕ್ವೈರಿಗೆಲ್ಲ ನಾನು ಆನ್ಸರ್ ಮಾಡಲ್ಲ ಸರ್. ಸಿಂಗಯ್ಯ, ಸರ್ವಿಸ್ ರೆಗ್ಯುಲೇಷನ್ ಬುಕ್ ತಗೊಂಡ್ ಬಾ. ತಂದೆ ಸರ್. ಸರ್, 36ನೇ ಪೇಜ್ ನಲ್ಲಿ ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಕೌಂಟರ್ ಅವರೇ ಉತ್ತರ ಕೊಡ್ಬೇಕು ಅಂತ ಇದೆ. ನಮ್ಮಲ್ಲಿ ಎನ್ಕ್ವೈರಿ ಕೌಂಟ್ರೇ ಇಲ್ವಲ್ಲ. ಇದು ಯಾಕೋ ತುಂಬಾ ಕಷ್ಟಕ್ಕೆ ಬಂತು. ಸಿಗ ಏನೇ ಅದು ಬೆಳಿಗ್ಗೆ ಅಸಹ್ಯ. ಕಿವಿನಲ್ಲಿ ಬೆಲ್ಲ ಇಟ್ಕೊಂಡು ಕೊಳುತ್ತಾ ಇರ್ತೀಯ, ಗಲೀಜು ಅಸಹ್ಯ ಅಂತ ಅನ್ಸಲ್ವಾ ನಿಂಗೆ? ಕಿವಿ ಗುಯ್ ಗುಡ್ತಾ ಇದೆ ಸರ್, ಏನೋ ಸೇರ್ಕೊಂಡ್ಬಿಟ್ಟಿರ್ಬೇಕು. ಹಾವು ಚೆಳ್ಳುಗಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತವೆ. ಹೌದು ಸರ್, ನಮ್ಮ ಮನೆತವ ಸಿಕ್ಕಾಪಟ್ಟೆ ಹಾವುಗಳವೆ ಸರ್. ಈ ಸಣ್ಣವಿರುತ್ತಲ್ಲ, ಅದೇನಾದ್ರೂ ಕಿವಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಮೆದುಳನ್ನೆಲ್ಲ ತಿಂದಾಕ್ಬಿಡ್ತದೆ ಸಾ. ನಿನಗೆ ಮೆದುಳು ಇದ್ರೆ ತಾನೆ ದಿನಕ್ಕೆ. ಅದು ಸರಿ. ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋದು ಅಂತ ಹಾವು ಗೊತ್ತಾದ್ರೆ ಹತ್ತನೇ ಬರಕ್ಕಿಲ್ಲ ಬಿಡಿ. ಅದ್ಯಾಕೆ? ತಲೆ ಇಲ್ದೇ ಇರೋರು ತಾನೆ ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರೋದು. ಏನಯ್ಯ ಅಂದ್ರೆ? ಮತ್ತಿನ್ನೇನ್ ಸಾ, ಜುಜಿಗೆ ಒಂದ್ 10,000 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ಕೊಂತಾನೆ ಇದ್ದೀವಿ, ಕಿವಿ ಮೇಲೆ ಹಾಕಂತ ಅಲ್ವಲ್ಲ ನೀವು. ನೀವು ಮಾತ್ರ ಕಾರಲ್ಲಿ ಜುಮ್ ಅಂತ ಓಡಾಡ್ತೀರಾ, ಏಸು ರೂಮಲ್ಲಿ ಮಲಗ್ತೀರಾ. ಇದು ಬಿಟ್ಟು ಇನ್ನೇನ್ ಸರ್ ಮಾಡ್ತಾ ಇದೀರ ನೀವು? ಶಣ ಪೈಸ. ಇದೊಂದೇ ನಿಮ್ಗೆ ಚೆನ್ನಾಗಿ ಗೊತ್ತಿರೋದು. ಏನಯ್ಯ, ಆಫೀಸಲ್ಲಿ ಎಲ್ಲರೂ ನನ್ನ ವಿರುದ್ಧನೇ ತಿರುಗಿ ಬೀಳ್ತಾ ಇದ್ದೀರಾ? ಚೆನ್ನಾಗಿ ಕೈ ತೊಳ್ಕೊಂಡು ಫೈಲ್ ಮುಟ್ಬೇಕು ಹೇಳಿದ್ದೀನಿ. ಗಲೀಜ್ ಕೈನಲ್ಲಿ ಏನಾದ್ರು ಫೈಲ್ ಮುಟ್ಟಿದ್ಯೋ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ. ಆಯ್ತು ಬಿಡಿ. ಈಗ ಕೈ ನಾನು ಕೊಳಕ್ಕ ಗೆಲೋಡಿ. ಸಿಂಗ ಸಿಂಗ ಎಲ್ಲ ಹಾಳಾಗಿ ಹೋಗ್ಬಿಟ್ರು. ಒಬ್ರು ಪತ್ತೆನೇ ಇಲ್ವೇ? ಎಲ್ರಿ ಹಾಳಾಗೋದ ಸಿಂಗಯ್ಯ? ನೀವೇ ಎಲ್ಲೋ ಕಳಿಸಿದಿರಲ್ಲ ಸರ್. ನಾನು ಎಲ್ರಿ ಕಳಿಸ್ದೆ? ಸರ್, ಕೈ ತೊಳ್ಕೊಳ್ಳೋದಿಕ್ಕೆ ಸೋಪ್ ಬೇಕು ಅಂತ ತರೋದಿಕ್ಕೆ ಮಿಸ್ಟರ್ ಸಿಂಗಯ್ಯ ಅಂಗಡಿಗೆ ಹೋಗಿದ್ದಾನೆ. ಸೋಪು ಅಂಗಡಿಗೆ ಹೋಗಿ ತರ್ಬೇಕಾ? ಅಷ್ಟೇ ಅಲ್ಲ ಸರ್, ಸೋಪ್ ತಗೊಂಡು ಮನೆಗೆ ಹೋಗಿ ಅವನು ಸೋಪಲ್ಲಿ ಕೈ ತೊಳ್ಕೊಂಡು ಆಮೇಲೆ ಆಫೀಸಿಗೆ ಬರ್ತಾನೆ. ಕೈ ತೊಳ್ಕೊಂಡ್ ಬರಕ್ಕೆ ಮನೆಗೆ ಹೋಗ್ಬೇಕಾ? ದಿಸ್ ಇಸ್ ಟೂ ಮಚ್. ಸರ್, ಅದು ಅವ್ರ ಸ್ವಂತ ಗಲೀಜಲ್ವಾ ಸರ್, ಹಾಗಾಗಿ ಮನೆ ನೀರ್ನೇ ಬಳಸಬೇಕು, ಆಫೀಸ್ ನೀರ್ನ ಬಳಸೋ ಹಾಗಿಲ್ಲ ಸರ್. ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ವಾ ಸರ್? ಓಹೋ, ಹೌದಾ? ಸರಿ, ನಾನು ತೋರಿಸ್ತೀನಿ ಏನು ಅಂತ. ಕಾಪ್ಚೋಸ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಮಾತಾಡಿ, ನಾವೆಲ್ಲ ಆಗ್ಲೇ ಕೂತಿದ್ದೀವಿ. ಏನ್ ಹೇಳ್ಬೇಕು ಹೇಳ್ಕೊಳ್ಳಿ. ಇದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಬಗ್ಗೆ ಮಾತಾಡ್ಬೇಕು. ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಕಮಿಟಿ ಇಲ್ವಾ? ಸ್ಲೀಪಿಂಗ್ ಹೋಗಿ ಸರ್, ನನಗೆ ನಾಚಿಕೆ ಆಗುತ್ತೆ. ನೋಡಿ ಸರ್, ನೀವು ಸ್ಟ್ಯಾಂಡಿಂಗ್ ಕಮಿಟಿ ಮಾಡ್ತಿರೋ, ಸಿಟ್ಟಿಂಗ್ ಕಮಿಟಿ ಮಾಡ್ತಿರೋ, ಸ್ಲೀಪಿಂಗ್ ಕಮಿಟಿ ಮಾಡ್ತಿರೋ ನಮಗ್ ಬೇಡ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ಇಮಿಡಿಯೇಟ್ ಆಗಿ ಹೇಳಿ ಮುಗಿಸ್ಬಿಡ್ಗಾಡು. ನೋಡಿ, ಈ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಈ ಕಂಪನಿದು ನನಗೆ ಸಾಕಾಗಿ ಹೋಗ್ಬಿಟ್ಟು. ಆದ್ರಿಂದ ಇದಕ್ಕೆ ಒಂದು ಬೇರೆ ವ್ಯವಸ್ಥೆನೇ ಮಾಡ್ತಾ ಇದ್ದೀನಿ.
ನನ್ನ ಹೊಸ ವ್ಯವಸ್ಥೆ ಪ್ರಕಾರ ನನ್ನ ಬಾಸ್ ಅಂದರೆ ನನ್ನ ಶ್ರೀಮತಿ ಅಂದರೆ ನನ್ನ ಹೆಂಡತಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. 1 ತಿಂಗಳ ಮಟ್ಟಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ಈ ಆಫೀಸಿನ ಸಂಪೂರ್ಣ ಜವಾಬ್ದಾರಿ ಇವರಿಗೆ ವಹಿಸ್ತಾ ಇದ್ದೀನಿ. ಆಫೀಸಿನ ಕಂಪ್ಲೀಟ್ ಕಂಟ್ರೋಲ್ ಇವರದೇನೆ. ಇನ್ನು ಮೇಲೆ ಇವರೇ ನಿಮ್ಮ ಬಾಸ್. ಥ್ಯಾಂಕ್ ಯು ಮಿಸ್ಟರ್ ಬಾಲರಾಜ್. ಯು ಆರ್ ವೆಲ್ಕಮ್ ಮೇಡಮ್. ನಮ್ಮ ಸ್ಟಾಫ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಈಕೆ ಕ್ಲೀಶಾ, ಪಾಂಡು, ಗಾಬರಿ ಗೋಪಾಲಯ್ಯ, ಕ್ವಶನ್ ರಾವ್, ಅವ್ನು ಸಿಂಗಯ್ಯ, ನಮ್ಮ ಪ್ಯೂನು. ನಾನು ಪೊಲೀಸ್ ಇಲಾಖೆಯಿಂದ ನನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ನನಗೆ ಡಿಸಿಪ್ಲಿನ್ ತುಂಬ ಮುಖ್ಯ. ಡೀಸೆನ್ಸಿ ಇರಬೇಕು. ಡೀಸೆಂಟಿ ಅಂದ್ರೆ ಏನ್ ಸರ್? ಮಿಸ್ಟರ್ ಸಿಂಗಯ್ಯ ಅವರೇ, ಜಸ್ಟ್ ಎ ಮಿನಿಟ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವೇನೋ ಆಗ್ಲೇ ಹೇಳಿದ್ರಲ್ಲ, ಅದೇನಾದ್ರೂ ಬಾಯಿಂದ ಹೊರಗಡೆ ಬಂತು ಅಂದ್ರೆ ಈ ಏಟು ನಿಮ್ಮ ಮೈ ಮೇಲೆ ಬೀಳುತ್ತೆ. ಅದನ್ನ ಯಾಕ್ರಿ ಬಡಿತೀರಾ? ಯಾರಿಗೂ ಶಿಕ್ಷೆ ಕೊಡೋ ಅಧಿಕಾರ ನಿಮ್ಗಿಲ್ಲ, ಗೊತ್ತಾಯ್ತಾ ಸುಡುಗಾಡು? ಇನ್ನು ಮುಂದೆ ಈ ಆಫೀಸ್ ನಂದು. ಇಲ್ಲಿ ನಂದೇ ರೂಲ್ಸ್. ಇಷ್ಟ ಇರೋರು ಕೆಲಸ ಮಾಡ್ಬೋದು, ಇಲ್ಲದೆ ಇದ್ದವರು ಜಸ್ಟ್ ಗೆಟ್ ಔಟ್. ಜಸ್ಟ್ ಹೋಗ್ಬೇಕಾ? ಹೇಳಿರಿ. ಹಂಗಂದ್ರೆ ಎಲ್ಲಾರು ಬೇರೆ ಕಡೆ ಹೊಂಟೋಯ್ತಾರ ಅಷ್ಟೇಯ? ಅದ್ ಹೇಗ್ರಿ ಬಿಡ್ತೀರಾ? ಮಧ್ಯದಲ್ಲಿ ಕೆಲಸ ಬಿಟ್ರೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಟ್ಟಿದ್ದೀರಲ್ಲ, ಜ್ಞಾಪಕ ಇದೆಯಾ? ನೋಡಿ, ಇನ್ನು ಮುಂದೆ ಇಲ್ಲಿ ಯಾರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವೋ ಅವರು ಅಗ್ರಿಮೆಂಟ್ ಪ್ರಕಾರ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬೋದು. ಥ್ಯಾಂಕ್ ಯು ಡಿಯರ್. ಬೆಸ್ಟ್ ಆಫ್ ಲಕ್. ಟೇಕ್ ಕೇರ್. ಸಿಂಗಯ್ಯ, ಒಳಗಡೆ ಚೇರು ಟೇಬಲ್ ಎಲ್ಲ ಒರೆಸಿಟ್ಟಿದ್ಯಪ್ಪ? ಬೆಳಿಗ್ಗೆನೆ ಒರೆಸಿಟ್ಬಿಟ್ಟಿದ್ದೀನಿ ಮೇಡಮ್. ನಾನು ಇಲ್ಲಿಗೆ ಹೊಸ ಬಾಸು. ಹಳೆ ಬಾಸ್ ಕೂತಿರೋ ಟೇಬಲ್ ಚೇರ್ ಮೇಲೆ ನಾನು ಕೂತ್ಕೊಳ್ಳಲ್ಲ. ಹೋಗು ಹೊರಸು. ಪಾಂಡು ಸರ್, ಏನ್ ಸರ್ ಇದು? 2 ದಿನದಿಂದ ಇಷ್ಟೊಂದು ಕೆಲಸ ಕೊಡ್ತಿದ್ದಾರೆ. ಆಫೀಸಲ್ಲಿ ದುಡ್ಡು ಆಡೋಂಗಿಲ್ವಾ? ಆಡಂಗಿಲ್ಲ. 1 ತಿಂಗಳಿಂದ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಇಮ್ಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಪ್ರೆಷರ್ ಬಂದಿದೆ ನಮ್ಗೆ. ಸುಡುಗಾಡು. ಯಶಾ, ಜೆಟ್ ಬ್ಯಾಕ್. ಏನದು ಗುಸು ಗುಸು ಬಿಸು ಬಿಸು? ಗುಸ್ಸು ಗುಸ್ಸು. ಆಫೀಸ್ ಟೈಮ್ನಲ್ಲಿ ಒಬ್ಬರನ್ನೊಬ್ರು ಮಾತಾಡ್ಸ್ಬಾರ್ದು ಅಂತ ಹೇಳಿರ್ಲಿಲ್ಲ? ಮೇಡಮ್, ಅದು ವರ್ಕ್ ಬಗ್ಗೆನೇ ಡೌಟ್ ಇತ್ತು, ಅದನ್ನೇ ಕೇಳ್ತಾ ಇದ್ದೆ. ವರ್ಕ್ ಅಲ್ಲಿ ಡೌಟ್ ಇದ್ರೆ ನನ್ನ ಹತ್ರ ಬಂದು ಕೇಳಿ. ಪಕ್ಕದವ್ರ ಹತ್ರ ಏನ್ ಮಾತಾಡ್ತಿದ್ದೀರಾ? ಜಸ್ಟ್ ಗೆಟ್ ಔಟ್. ನೀವು ರಿಸೈನ್ ಮಾಡ್ತಿದ್ದೀರಾ? 10 ಲಕ್ಷ ರೂಪಾಯಿ ಕೊಟ್ಟು ಹೋಗಿ. ಇಲ್ಲ ಮೇಡಮ್, ನನ್ನ ಹತ್ರ 10 ಲಕ್ಷ ರೂಪಾಯಿ ಇಲ್ಲ. ಹಾಗಿದ್ರೆ ಬಾಯ್ ಮುಚ್ಕೊಂಡು ಕೆಲಸ ಮಾಡಿ. ಮಿಸ್ಟರ್ ಪಾಂಡು, ವಾಟ್ ಇಸ್ ದಿಸ್? ಕಾಫಿ ಚೆಲ್ಲೋಯ್ತು ಮೇಡಮ್. ಕಾಫಿ ಚೆಲ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವೇನ್ರಿ ಹಾಗೆ ಹೇಳೋಕೆ? ನೀವೇ ನರ್ಸರಿ ಮಗುನ ಕಾಫಿ ಚೆಲ್ಕೊಳ್ಳೋದಕ್ಕೆ? ಸಿಂಗಯ್ಯ, ಶರ್ಟ್ ಬಿಚ್ಚು. ಆಫೀಸ್ನೆಲ್ಲ ಹೌದು, ನಾನ್ ಬಾಸ್ ಹೇಳ್ತಿದ್ದೀನಿ, ಅವ್ನು ಶರ್ಟ್ ಬಿಚ್ಚು. ಮೇಡಮ್, ನಾಳೆ ಒಗೆದ್ಬಿಟ್ಟು ಇಸ್ತ್ರಿ ಮಾಡ್ಕೊಂಡ್ ಬರ್ತೀನಿ. ನಥಿಂಗ್ ಡೂಯಿಂಗ್. ಹಾಗೆ ಕೆಲಸ ಮಾಡಿ. ಮೇಡಮ್, ಶರ್ಟ್ ಇಲ್ದರೆ ಹೇಗೆ ಕೆಲಸ ಮಾಡೋದು? ನಾಚಿಕೆ ಆಗತ್ತೆ. ಮನೆಗೆ ಹೋಗಿ ಶರ್ಟ್ ಚೇಂಜ್ ಮಾಡ್ಕೊಂಡು ಬನ್ನಿ. ಬರೋಷ್ಟರಲ್ಲಿ ಆಫೀಸ್ ಟೈಮು ಮುಗ್ದಿರುತ್ತೆ. ಲೀವ್ ಅಪ್ಲೈ ಮಾಡಿ. ಅದು ಲೀವ್ ವಿತೌಟ್ ಪೇ. ಅಂಡರ್ಸ್ಟ್ಯಾಂಡ್? ಪರವಾಗಿಲ್ಲ ಮೇಡಮ್, ನಾನು ಹೀಗೆ ಕೆಲಸ ಮಾಡ್ತೀನಿ. ಇವರೆಲ್ಲ ನಮ್ಮವರೇ ತಾನೇ? ಹೋಗಿ ಸರ್, ನನಗೆ ಏನ್ ಪಾಂಡು ಸರ್, ನಿಮ್ಮನ್ನ ನಂಬ್ಕೊಂಡು ನಾವಿವಾಗ ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ನೋಡಿ. ಇದು ಯಾಕೋ ಸುರೋಗೋದಿಲ್ಲ. ನಾನು ಹೋಗಿ ಸಾರಿ ಕೇಳ್ಬಿಡ್ತೀನಿ. ಬಾಸ್ ಬಾಲರಾಜ್ ಅವರೇ ಒಳ್ಳೆಯವರಾಗಿದ್ರು. ಯಾರೋ ಕೆಲ್ಸಕ್ಕೆ ಬಾರದೇ ಇರೋರನ್ನ ಪವರ್ ಆಫ್ ಅಟಾರ್ನಿ ಕೊಟ್ಟು ಕರ್ಕೊಂಡ್ಬಂದು ಕೂರ್ಸ್ಯಾರಲ್ರಿ ಸುಡುಗಾಡು. ಈ ಆಫೀಸ್ ಬಿಟ್ಟು ಹೋಗ್ಬೇಕಾದ್ರೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತೆ. 10 ಲಕ್ಷ ರೂಪಾಯಿ ತಗೊಂಡ್ಬರ್ಬೇಕು ಅಂದ್ರೆ ನಾವ್ ಯಾರ್ದಾದ್ರೂ ಮನೆ ಕನ್ನ ಹಾಕ್ಬೇಕು, ಇಲ್ಲ ಬ್ಯಾಂಕ್ ಕೊಳ್ಳೆ ಹೊಡಿಬೇಕು. ಒಳ್ಳೆ ಹೊಡೆದು 10 ಲಕ್ಷ ಸಿಗುತ್ತಾ? ಇವರು ಬೇರೆ ಸುಡುಗಾಡು. ಸರ್, ಇನ್ಮೇಲೆ ನಾವು ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ನಮಗ್ ಸಂಬಳ ಜಾಸ್ತಿ ಬೇಡ ಅಂತ ನಾನಂತೂ ಮೇಡಮ್ಗೆ ಹೇಳ್ಬೇಕು ಅಂತಿದ್ದೀನಿ. ನೀವೇನಂತೀರಾ? ಕರೆಕ್ಟ್ ಆಗಿದೆ ನಿಮ್ ತೀರ್ಮಾನ. ಏನ್ರಿ ಅದು ತೀರ್ಮಾನ? ಮೇಡಮ್, ನಾವು ಇನ್ಮೇಲೆ ಈ ಆಫೀಸಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ಚುಕ್ಕಿ ಆಟ ಆಡಲ್ಲ. ಸಂಬಳ ಜಾಸ್ತಿ ಬೇಕು ಅಂತ ಕೇಳಲ್ಲ ಅಂತ
ಮಾತಾಡ್ತಾ ಇದ್ವಿ. ಹೌದು ಮೇಡಮ್, ನಾವು ಕೆಲಸ ಬಿಟ್ಟು ಹೋಗಲ್ಲ, ಕರೆಕ್ಟ್ ಕೆಲಸ ಮಾಡ್ತೀವಿ. ಸಿಂಗಯ್ಯ ಮೇಡಮ್ ನನ್ನ ಟೇಬಲ್ ಮೇಲೆ ಒಂದು ಬಾಂಡ್ ಪೇಪರ್ ಇದೆ ಬರ್ತೀನಿ. ಅದರಲ್ಲಿ ಇನ್ ಮುಂದೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ಆಫೀಸ್ ಟೈಮ್ನಲ್ಲಿ ಒಬ್ಬರನ್ನೊಬ್ಬರು ಮಾತಾಡ್ಸಲ್ಲ, ಚುಕ್ಕಿ ಆಟ ಆಡಲ್ಲ. ಇನ್ ಮುಂದೆ ಸಂಬಳ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡು ಮಾಡಲ್ಲ ಅಂತ ಟೈಪ್ ಮಾಡಿದೆ. ಎಲ್ಲರೂ ಸೈನ್ ಮಾಡಿ ಕೊಡಪ್ಪಲ್ಲಿ. ಇನ್ಮೇಲಿಂದ ಆಫೀಸಿಗೆ ಲೇಟಾಗಿ ಬಂದ್ರೆ ಸಂಬಳ ಕಟ್, ಇಲ್ಲ ಅಂದ್ರೆ 10 ಲಕ್ಷ ಕಟ್. 600 ರೂಪಾಯಿ ಕಡಿಮೆ ಸರ್. 100 ರೂಪಾಯಿ ಕಡಿಮೆ ಇದೆ, ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಯಾವುದೇ ಪರಿಸ್ಥಿತಿ ಬರಲಿ ಈ ಗೋಲ್ ನಿಮಗೆ ತಪ್ಪಿದ್ದಲ್ಲ ಬಿಡಿ. ಬಹಳ ಒಳ್ಳೆ ಬದಲಾವಣೆ ತಂದಿದ್ದೀರಾ. ತಗೊಳ್ಳಿ ಮೇಡಮ್, ಈ 5,000 ರೂಪಾಯಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇವ್ರಿಗೆ ಯಾಕೆ ಕೊಡ್ಬೇಕು 5,000 ರೂಪಾಯಿನ? ಯಾಕೆ ಅಂತಂದ್ರೆ ನಿಮ್ಮನ್ನೆಲ್ಲ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಇವಳ ಹತ್ರ ಹೇಳಿದೆ. ಅದಕ್ಕೆ ಅವಳಿದ್ದೋಳು ನಿಮ್ಮನ್ನೇ ಕಂಟ್ರೋಲ್ ಮಾಡಿದ್ದೀನಿ ಅಂತೆ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ಮಹಾದೊಡ್ಡ ಕೆಲಸ ರೀ, ಭಾಳ ಸುಲಭವಾದ ವಿಷಯ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು. ಅವಕಾಶ ಕೊಟ್ಟೆ, 5,000 ರೂಪಾಯಿ ಬೆಟ್ಟಿಂಗೂ ಕಟ್ಟಿದೆ. ಸುಲಭವಾಗಿ ಚಾಲೆಂಜಲ್ಲಿ ಗೆದ್ಬಿಟ್ಲು, 5,000 ರೂಪಾಯಿ ಅವಳಿಗೆ ಕೊಟ್ಟೆ. ಎಷ್ಟು ಚೆನ್ನಾಗಿ ನಾಟಕ ಆಡಿ ನಿಮಗೆಲ್ಲ ಬಲಿ ಹಾಕಿದಾಳೆ ನೋಡಿ. ಸರ್, ಇದು ಮೋಸ. ನಾವೆಲ್ಲ ಸೇರ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ಏನು ಮಾಡಕ್ಕಾಗಲ್ಲ. ಬಾಂಡ್ ಪೇಪರ್ ಸೈನ್ ಹಾಕಿದ್ದೀರಾ, ಬಾಯ್ ಮುಚ್ಕೊಂಡು ಹೋಗಿ ಕೆಲಸ ಮಾಡ್ರಿ ಕಾಮ್ ಚೋರ್.